ಏನು ಮಾಡ್ತು ಹೇಳಿ, ನೀವು ಹೇಳಿ. ನಾನು ಐ ವಾಂಟೆಡ್ ಟು ನೋ. ಪ್ರದೀಪ್ ಅವರೇ, ಇದೇ ಕುಮಾರಸ್ವಾಮಿ ಅವರು ರೈತ ಮಹಿಳೆ, ಅದರಲ್ಲೂ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರರ ಒಂದು ಹೋರಾಟದ ಸಂದರ್ಭದಲ್ಲಿ ಚಾಲೆಂಜ್ ಮಾಡಿದಂತಹ ರೈತ ಮಹಿಳೆಗೆ ಇಷ್ಟ ದಿನ ಎಲ್ಲಿ ಮಲ್ಕೊಂಡಿದ್ದಮ್ಮ ನೀನು ಅಂತ ಕೇಳಿದ್ದಕ್ಕೆ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತು? ಈಗ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ರಲ್ಲ, ಅದರಲ್ಲಿ ಯಾವುದೇ ಅಸಂಬಂಧೀಯ ಪದನೂ ಇಲ್ಲ, ಕೆಟ್ಟ ಪದನೂ ಇಲ್ಲ. ಅವ್ರನ್ನ ಇದನ್ನ ಆಡು ಭಾಷೆಯಲ್ಲಿ ಎಲ್ಲ ಇಷ್ಟಿಂದ ಎಲ್ಲೋಗಿದೆ ಅಂತ ಕೇಳೋದು ಕಾಮನ್. ಅದು ಅದನ್ನ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತಾ ನಾನು ಕೇಳ್ತಿದ್ದೀನಿ ನಿಮ್ಗೆ. ಇದು ಕೇಳೋದು. ಆದ್ರೆ ನೀವು ಹೇಳಿದ್ರಲ್ಲ ಹೆಂಗ್ ರಿಯಾಕ್ಟ್ ಮಾಡ್ತಾ ಅದ ಹೇಳಿ ಸ್ವಾಮಿ. ಅದ್ ರಿಯಾಕ್ಟ್ ಹೆಂಗ್ ಮಾಡ್ತು ಯಾಕೆ ಹೇಳಿದ್ರು ಕುಮಾರಸ್ವಾಮಿ ಅವ್ರ ಕ್ಷಮೆ? ಬಿಕಾಸ್ ಈ ಪ್ರತಿಪಕ್ಷಗಳು ಕುಣಿದ್ವು ಅವಾಗ. ಇಲ್ಲ, ಇಡೀ ರಾಜ್ಯದ ಜನನು ಅದನ್ನ ಇನ್ನು ಇಷ್ಟ ದಿನ ಎಲ್ಲೋಗಿದ್ದೆ ಅಂತ ಕೇಳಬಹುದಾಗಿತ್ತು. ಬೆಟರ್ ಲ್ಯಾಂಗ್ವೇಜ್. ಖಂಡಿತ ಸತ್ಯ. ಅದು ಅವತ್ತಿನ ಸಮಯಕ್ಕೆ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳಿದ್ದು ದೊಡ್ಡ, ಅದು ಒಳ್ಳೆ ಗುಣನೂ ಕೂಡ. ಯಾಕಂದ್ರೆ ಆ ಕ್ಷಣಕ್ಕೆ ಅವತ್ತಿನ ಸಂದರ್ಭಕ್ಕೆ ಎಲ್ಲ ರೈತ ಸಂಘಟನೆಗಳು, ಒಂದಷ್ಟು ಜನಪ್ರತಿನಿಧಿಗಳು ರಿಯಾಕ್ಟ್ ಮಾಡಿದ್ರು. ಕುಮಾರಸ್ವಾಮಿ ಹೇಳಿದ ತಪ್ಪು ಅಂದ್ರು. ಕುಮಾರಸ್ವಾಮಿ ಇಮಿಡಿಯೇಟ್ ಆಗಿ ಕ್ಷಮೆ ಕೇಳಿದ್ರು. ಅದು ತಪ್ಪಿದ್ಯಾ ಸರಿ ಇದೆಯಾ ಆಮೇಲೆ ಇಲ್ಲಿ ಪ್ರಶ್ನೆ. ಮಹಿಳೆಗೆ ಈಗ ಉದಾಹರಣೆಗೆ ಸರ್, ಈಗ ನನ್ನ ಗಂಡನೇ ನೀನ್ ಎಲ್ಲೋಗಿದ್ದೆ ರಾತ್ರಿ ಎಲ್ಲ ಅಂತ ಕೇಳಿದ್ರೆ ಅದ್ರಲ್ಲಿ ತಪ್ಪಿದ್ಯಾ ತಪ್ಪಿಲ್ವಾ? ಅವರು ಬಳಸಿರುವಂತ ಪದದಲ್ಲಿ ತಪ್ಪಿದ್ಯಾ ತಪ್ಪಿಲ್ವಾ ಸರ್? ತಪ್ಪಿದೆ ಅದರಲ್ಲಿ. ಶಬ್ದಾರ್ಥದಲ್ಲಿ ತಪ್ಪಿಲ್ಲ, ಭಾವಾರ್ಥದಲ್ಲಿ ತಪ್ಪಿದೆ. ರಾತ್ರಿ ಎಲ್ಲ ಸರ್ಕಾರದ ಕೆಲಸ, ಬೆಳಿಗ್ಗೆ ಎಲ್ಲ ಮುಖ್ಯಮಂತ್ರಿ ಕೆಲಸ. ಅಂದ್ರೆ ಮುಖ್ಯಮಂತ್ರಿ ಬೇರೆ ಅಲ್ಲ, ಸರ್ಕಾರ ಬೇರೆ ಅಲ್ಲ. ಅವರು ಸರ್ಕಾರದ ಅಧಿಕಾರಿಯೇ ಹೊರತು ಮುಖ್ಯಮಂತ್ರಿಯ ವೈಯಕ್ತಿಕ ಅಧಿಕಾರಿ ಅಲ್ಲ. ಅರ್ಥೈಸ್ಕೊಳ್ಳುವ ವಿಧಾನ ಬಂದಾಗ ಅಲ್ಲ. ನೀವು ಮಾತನಾಡು, ನಿಮಗೆ ಅಲ್ಲಿ ಇದು ಕೊಡಕ್ ಹೋಗಿದ್ರಿ, ಅಲ್ಲಿ ಮುಖ್ಯ ಕಾರ್ಯದರ್ಶಿಗಳು ಬರ್ಲಿಲ್ಲ. ಮುಖ್ಯ ಕಾರ್ಯದರ್ಶಿಗಳು ಯಾವತ್ತೂ ಬರಲ್ಲ ಅಂತ ಮುನ್ಸ್ವಾಮಿ ಅವ್ರು ಏನೋ ಹೇಳಿದ್ರು. ಆವಾಗ ಚಲವಾದಿ ಅವ್ರು ಅಂತಾರೆ, ಪಾಪ ಅವ್ರಿಗೆ ಯಾಕ್ರಿ ಅಂತೀರಾ ಅಂತ ಚಲವಾದಿ ಅವ್ರು ಅಂತಾರೆ. ಆಗ ಇವ್ರು ಅನ್ನೋದು ಅವ್ರಿಗೆ ರಾತ್ರಿ ಎಲ್ಲ ಅಂದ್ರೆ 24x7 ಅವರು ಸರ್ಕಾರದ ಕೆಲಸನೂ ಮುಖ್ಯಮಂತ್ರಿ. ಏನದು ನಾನು ಹೇಳಿದ್ನಲ್ಲ, ಎಲ್ಲೋಗಿದ್ದೆ ರಾತ್ರಿ ಎಲ್ಲ, ಎಲ್ಲಿ ಮಲಗಿದ್ದೆ, ಏನ್ ತಪ್ಪಿದೆ ಹೇಳಿ? ಏನ್ ತಪ್ಪಿದೆ ಹೇಳಿ? ಸಹಿಸ್ಕೊತೀವ ನಾವು ಮಹಿಳೆಯರು? ನನ್ನ ಘನತೆ ಗೌರವಕ್ಕೆ ನನ್ನನ್ನು ನಿಂದಿಸುವಂತಹ ಮಾತಿದು ಅಂತ ಹೆಣ್ಮಕ್ಕಳನ್ನ ಕಟ್ತಾರೆ. ಡವ್, ಏ ಫಿಗರು, ಏ ಮಾಲ್, ಏನಿದೆ ಇದ್ರಲ್ಲಿ? ಶಬ್ದಾರ್ಥ ಹೇಳಿ. ಏ ಡವ್ ಅಂದ್ರೆ ಒಂದು ಪಾರಿವಾಳ, ಹೌದಾ? ಮಾಲ್ ಅಂದ್ರೆ ಒಂದು ಸರಕು, ಹೌದಾ? ಅದ್ರಲ್ಲಿ ತಪ್ಪೇನಿದೆ? ಆ ತರದ ಯಾವುದೇ ಪದದಿಂದ ಕರೆದ್ರೂ ಕೂಡ ಖಂಡಿತ ಕಾನೂನಿನಲ್ಲಿ ಅದಕ್ಕೆ ಶಿಕ್ಷೆ ಇದೆ. ಸೆಕ್ಷನ್ 79 BNS ಆಕ್ಟ್ ಕೆಳಗಡೆ ಅವಮಾನ ಮಾಡಿದ್ರೆ, ಒಂದು ಹೆಣ್ಣನ್ನ ಯಾವುದೇ ಪದವನ್ನ ಉಪಯೋಗಿಸಿ ಅದು ಅವಮಾನ ಅಂತ ಅನ್ಸಿದ್ರೆ ಆ ಹೆಣ್ಣಿಗೆ ಖಂಡಿತ BNS ಆಕ್ಟ್ ಸೆಕ್ಷನ್ 79 100% ಕೇಸ್ ಹಾಕ್ಬೋದು, ಕೇಸ್ ರಿಜಿಸ್ಟರ್ ಮಾಡ್ಬೋದು, ಅದ್ರಲ್ಲಿ ಡೌಟೇ ಇಲ್ಲ. ಆದರೆ ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ, ಇದೆಲ್ಲ ಆಗ್ತಾ ಇದೆ. ಕೇವಲ ಇದು ಒಂದು ಘಟನೆ ಅಲ್ಲ, ಈ ಥರದ್ದು ನೂರಾರು ಘಟನೆಗಳು ಈ ಸಮಾಜದಲ್ಲಿ ನಡೀತಾ ಇದೆ. ನಾವು ಒಂದು ಘಟನೆ ಇಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಇವತ್ತಿನ ಆಫೀಸರ್ಸ್ಗಳು, ಕೆಳಗಡೆ ಆಫೀಸರ್ಸ್ ನಿಂತ್ಕೊಂಡಿರ್ತಕ್ಕಂಥದ್ದು ಇರ್ಬೋದು, MLAಗಳು, MLCಗಳು ಅಥವಾ MP ಗಳು, ರಾಜಕಾರಣಿಗಳು, ಅಧಿಕಾರಿಗಳು ನಡೆಸ್ಕೊಳ್ತಕ್ಕಂಥ ಇರ್ಬೋದು, ಇದೆಲ್ಲವೂ ಕಡೆ ಇದೆಲ್ಲ ಇದೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಎಲ್ರಿಗೂ ಮನಸ್ಸಲ್ಲೂ ಕೂಡ ಇದು ವಿವೇಚನೆಗೆ ಬರಬೇಕು. ಇದು ಎಲ್ಲರೂ ಕೂಡ ಮನಪರಿವರ್ತನೆ ಆಗಬೇಕು. ಎಲ್ರಿಗೂ ಗೌರವಯುತವಾಗಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು ಸಮಾಜ. ಆಲ್ರೈಟ್. ಈಗ ಇದು ಯಾವುದು ನಮ್ಮ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿ ಒಬ್ಬ ASP ಮೇಲೆ ಕೈ ಮಾಡಿದಂತಹ ವಿಚಾರ ಇಡೀ ರಾಜ್ಯ ಅದನ್ನ ಖಂಡಿಸ್ತು. ಇಡೀ ರಾಜ್ಯ ಖಂಡಿಸ್ತು. ದಿ ಸೇಮ್ ಟೈಮ್ ಆ ವಿಚಾರಕ್ಕೂ ಈ ವಿಚಾರಕ್ಕೂ ತಳಕ ಹಾಕೋದಲ್ಲ. ಇದು ಒಂದು ಮಹಿಳೆಯ ವಿಚಾರ, ಇದು ಒಬ್ಬ ಮಹಿಳೆಯ ವಿಚಾರ, ಅದರಲ್ಲೂ ಕೂಡ ಒಬ್ಬ ಮುಖ್ಯ ಕಾರ್ಯದರ್ಶಿಯ ವಿಚಾರ. ಆದ್ರೆ ಇವೆರಡಕ್ಕೂ ತಳಿಕೆ ಹಾಕಿ ಅದಕ್ಕೆ ನೀವು ಮಾತಾಡಿಲ್ಲ, ಇದಕ್ಕೆ ಮಾತಾಡ್ತಿದ್ದೀರಿ ಅಂತಂದ್ರೆ ಏನ್ ಗೌರವ ಕೊಡ್ತಾ ಇದೀರಿ ನೀವು ಮಹಿಳೆಯರಿಗೆ? ಹೆಣ್ಮಕ್ಳು ಸ್ಪೆಷಲ್ ಅಲ್ವಾ ಈ ಸಮಾಜದಲ್ಲಿ? ಮೇಡಮ್, ಆದ್ರೆ ಕರೆಕ್ಟ್ ನೀವು ಹೇಳಿದ್ದು. ನಾನು ಇದ್ರಲ್ಲಿ ಒಂದೇ ಒಂದು ಗಮನಿಸಿದ್ದೇನಪ್ಪ ಅಂದ್ರೆ, ಒಬ್ಬ ಚೀಫ್ ಮುಖ್ಯ ಕಾರ್ಯದರ್ಶಿ ಆಗಿದ್ದಂಥ ಈ ರಾಜ್ಯಕ್ಕೆ IAS ಆಫೀಸರ್, ಸೀನಿಯರ್ ಮೋಸ್ಟ್ ಆಫೀಸರ್ಸು, ಅವ್ರಿಗಾಗಿರೋ ಅವಮಾನಕ್ಕೆ ಒಂದು ಕಂಪ್ಲೇಂಟ್ ಮಾಡಲಿವಲ್ಲ ಯಾಕೆ? ನೀವು ಸಮಾಜವನ್ನು ಅವರೇ ಒಂದು ದಾರಿದೀಪ ಆಗಬೇಕಾಯ್ತು. ಯಾರೋ ಇನ್ನೊಬ್ರು ಯಾರೋ ಥರ್ಡ್ ಪರ್ಸನ್ ಕಂಪ್ಲೇಂಟ್ ಕೊಡೋ, ನಾಳೆ ಅದು ತುಂಬ ಕಷ್ಟ ಆಗುತ್ತೆ. ನೀವು ಟ್ರಯಲ್ ಫೇಸ್ ಮಾಡಬೇಕಾದ್ರೆ ಅದು ತುಂಬ ಕೇಸ್ ನಿಂತ್ಕೊಳ್ತದೆ, ಇಲ್ಲ ನಿಂತ್ಕೊಳ್ಳೋದು ತುಂಬ ಕಷ್ಟ ಇದೆ. ನಿನಗೆ ಆಗಿರೋ ಅಂತಕ್ಕಂಥ ಅವಮಾನಕ್ಕೆ ನೀನೇ ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ಯಾಕೆ ಮಾಡಲಿಲ್ಲ ಕಂಪ್ಲೇಂಟ? ಯಾಕೆ ಅವ್ರು ಮಾಡಲಿಲ್ಲ? ಒಬ್ಬ ಚೀಫ್ ಸೆಕ್ರೆಟರಿ ಆಗಿದ್ಕೊಂಡು ರಾಜ್ಯದ ಮಹಿಳೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ಕಾರ್ಯದರ್ಶಿ ಆಗಿದ್ಕೊಂಡು ಯಾಕೆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಲಿಲ್ಲ? ಅವ್ರ ಕೆಲಸ ಅಲ್ವಾ?
ಇದು ಹೆಣ್ಣನ್ನ ಪ್ರತಿನಿಧಿಸ್ತಾ ಇದ್ದೀನಿ, ನಾನು ಈ ಕೆಲಸವನ್ನ ಮಾಡಬೇಕು, ನಾಳೆ ಇನ್ನೊಬ್ರು ಯಾರಿಗೋ ಅವಮಾನ ಆದ್ರೂ ಕೂಡ ಅದು ನಾನು ದಾರಿದೀಪ ಆಗಬೇಕು ಅಂತ ಒಂದು ಇರಬೇಕಾಯ್ತಲ್ವ ಮೇಡಮ್? ನಾನು ಹೇಳ್ತಕ್ಕದ್ದು ನೀವು ಕೂಡ ಅದನ್ನ ಪ್ರಶ್ನೆ ಮಾಡಿ. ಅವ್ರು ಅಲ್ಲ ಅದು ಈಗ್ಲೂ ಕೂಡ- ಅದು ಕೊಟ್ಟಿಲ್ಲದ ಮಾತ್ರಕ್ಕೆ ಆಕೆ ಅಲ್ಲ, ಅವಮಾನದ- ಕೊಟ್ಟಿಲ್ಲ ಅಂತ ಅಲ್ಲ, ಆಕೆ ಹೇಳ್ತಾ ಇಲ್ಲ. ಆಗಿರುವಂತ ಕೊಡ್ಬೇಕು ಅಂತ. ಅವಮಾನಕ್ಕೆ ಅದು ಅಲ್ಲ ಮೇಡಮ್, ನ್ಯಾಯ ಒದಗಿಸೋ ಆ ಥರದವರೇ ಕ್ರಮ ಕೊಡ್ಲಿಲ್ಲ ಅಲ್ಲ. ಅಂದ್ರೆ ಆ ಥರದವರೇ ಕೊಡ್ಲಿಲ್ಲ ಅಂದ್ರೆ ಸಾಮಾನ್ಯ ಜನರು ಕೊಡ್ತಾರಾ ಅಂತ ನಿಮಗೆ ನನ್ನ ಅನ್ಸುತ್ತೆ ಸರ್? concern. ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್? ಅಲ್ಲ ಖಂಡಿತ ನಾನು ಅದು ಒಪ್ಕೊಡ್ತಾನೆ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಥ್ಯಾಂಕ್ ಗಾಡ್.